ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಾಜ್ ಮ್ಯೂಸಿಕ್ ಕರ್ನಾಟಕ. ನನ್ನ ಮ್ಯೂಸಿಕ್ ನನ್ನ ಲೈಫ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ರಕ್ಷಾ ಬಂಧನ. ಎಲ್ಲ ಸೋದರರಿಗೆಲ್ಲನೂ ಕೂಡ ಸೋದರಿಯರು ರಕ್ಷಾ ಬಂಧನವನ್ನ ಕಟ್ತಾರೆ. ನಮ್ಮ ಅಣ್ಣ ಅಥವಾ ನಮ್ಮ ತಮ್ಮ ತುಂಬಾ ದಿವಸ ಬಾಳಿ ಬದುಕಲಿ, ಅವರ ಆಯುಷು ತುಂಬ ದೀರ್ಘಕಾಲ ಇರಲಿ ಅಂತ ಹೇಳ್ಬಿಟ್ಟು ಕಟ್ಟುವಂಥ ಹಬ್ಬ. ಸೊ ನಿಮಗೆ ಗೊತ್ತಿರೋ ಹಾಗೆ ಸ್ಯಾಂಡಲ್ವುಡ್ನಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ಗೆ ಬ್ರದರ್ಸು ಸಿಸ್ಟರ್ಸು ಇದ್ದೇ ಇದ್ದಾರೆ. ಸೊ ರಕ್ಷಾ ಬಂಧನ ಸ್ಪೆಷಲ್ ಕಾರ್ಯಕ್ರಮನ ನಾವು ಒಬ್ಬ ಸೆಲೆಬ್ರಿಟಿ ಜೊತೆ ಮಾಡ್ತಿದ್ವಿ. ಈಕೆ ಸಿಂಪಲ್ ಹುಡುಗಿ. ಎಸ್, ನೀವು ಗೆಸ್ ಮಾಡಿದ್ದೀರಾ. ಬನ್ನಿ, ಸಿಂಪಲ್ ಶ್ವೇತಾ ಅವರನ್ನ ಮಾತಾಡ್ಸೋಣ. ಅವರ ಬ್ರದರನ್ನ ನಾವು ನಿಮಗೆ ರಕ್ಷಾ ಬಂಧನ್ ಸ್ಪೆಷಲ್ ಆಗಿ ಪರಿಚಯ ಮಾಡಿಸ್ಕೊಡ್ತೀವಿ. Let's welcome to the show Shweta Srivatsav. Hi Shweta. Hi. I think ಇಲ್ಲಿವರೆಗೂ ಶ್ವೇತಾಗೆ ಒಬ್ರು ಬ್ರದರ್ ಇದ್ದಾರೆ. ಅವ್ರ ಬ್ರದರ್ ಏನ್ ಮಾಡ್ತಿದ್ದಾರೆ ಅನ್ನೋದು ಆನ್ ಸ್ಕ್ರೀನ್ ಅಲ್ಲಿ ಎಲ್ಲೂ ಯಾರು ರಿವೀಲ್ ಮಾಡಿಲ್ಲ ಅಂತ ಅನ್ಕೊಂಡಿದೀನಿ. ಸೊ ಫಸ್ಟ್ ಟೈಮ್ ನಮ್ಮ ರಾಜ್ ಮ್ಯೂಸಿಕ್ ಅಲ್ಲಿ, ಅದು ರಾಖಿ ಸ್ಪೆಷಲ್ ಆಗಿ, ನಾವು ಶ್ವೇತಾ ಅವ್ರ ಬ್ರದರ್ ಶರತ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ. ಲೆಟ್ಸ್ ವೆಲ್ಕಮ್ ಶರತ್. ಹಾಯ್ ಶರತ್. ಹಾಯ್ ಶ್ವೇತಾ, ನಿಮ್ ಬ್ರದರ್ ಶರತ್ ಅವರು, ನೀವು ಇಷ್ಟೊಂದು ಫಿಲ್ಮಲ್ಲೆಲ್ಲ ಇಷ್ಟೊಂದು ಎಲ್ಲರೂ ಫೇಮಸ್ ಆಗಿದ್ದೀರಾ, ಫಿಲ್ಮಲ್ಲಿ ಆಕ್ಟ್ ಮಾಡ್ತಿದ್ದೀರಾ, ಸೀರಿಯಲ್ಸ್ ಅಲ್ಲಿ ಮಾಡಿದ್ರಿ, ಥಿಯೇಟರ್ ವರ್ಕ್ ಅಲ್ಲಿ. ಬಟ್ ನಿಮ್ ಬ್ರದರ್ ಮಾತ್ರ ಇಲ್ಲಿವರೆಗೂ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಬಹುಶಃ ಅವರ ಅಭಿರುಚಿ ಬೇರೆ ಇರಬಹುದು ಅಂತ ಅನ್ಸುತ್ತೆ ಅಲ್ವಾ? ಸೊ ನಿಮ್ ಬ್ರದರ್ ಅವ್ರ ಬಗ್ಗೆ ನಮ್ಗೆ ಸ್ವಲ್ಪ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀರಾ? ಆಕ್ಚುಲಿ ನನ್ನ ತಮ್ಮನ ಬಗ್ಗೆ ನಂಗೆ ಹೇಳ್ಕೋಬೇಕು ಅಂತ ಅಂದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕೆಂತಂದ್ರೆ ಈಸ್ ವೆರಿ ವೆರಿ ಇಂಟೆಲೆಕ್ಚುಯಲ್, ವೆರಿ ಇಂಟೆಲೆಕ್ಚುಯಲ್ ಅಂಡ್ ವೆರಿ ವೆರಿ ಹಂಬಲ್ ಅಂಡ್ ಒಂಥರ ತುಂಬಾ 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 ಹೆಲ್ಪಿಂಗ್ ನೇಚರ್. ಫ್ರೆಂಡ್ಸ್ ಅಂತೂ ರಾಶಿ ಫ್ರೆಂಡ್ಸ್ ಇದಾರೆ ಮತ್ತೆ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫ್ರೆಂಡ್ಸ್ ಇದಾರೆ ಅವ್ನಿಗೆ. ಇವನು ಚಿಕ್ಕ ವಯಸ್ಸಲ್ಲಿ ನನ್ನ ಜೊತೆಗೆ ಥಿಯೇಟರ್ ವರ್ಕ್ಶಾಪ್ಸ್ ಎಲ್ಲ ತುಂಬಾ, ಇವನು ಅಫ್ಕೋರ್ಸ್ ನನ್ನ ಜೊತೆ ಅಟೆಂಡ್ ಮಾಡಿದಾನೆ, ಇವನು ಮಾಡಿದಾನೆ, ಇವನು ಟೆಲಿವಿಷನ್ ಪ್ರಾಜೆಕ್ಟ್ ಮಾಡಿದಾನೆ. ಬಟ್ ಏನಂತಂದ್ರೆ ಅವನ್ಗೆ ಆಕ್ಟಿಂಗ್ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ತುಂಬಾ ಚೆನ್ನಾಗಿ ಬರೀತಾ ಇದ್ದ. ಇನ್ಫ್ಯಾಕ್ಟ್ ಸಣ್ಣ ವಯಸ್ಸಲ್ಲೇನೆ ಹಿ ಹಸ್ ರಿಟನ್ ಅಬೌಟ್ 50 to 60 ಪೊಯಮ್ಸ್. ಪುಸ್ತಕನೂ ಮಾಡ್ಬೇಕು ಅಂತ ಪ್ಲಾನ್ ಇತ್ತು ಮನೆಯಲ್ಲಿ. ಸೊ ಹಾಗಾಗಿ ಅವನಿಗೆ ಬರವಣಿಗೆನಲ್ಲಿ ಓದೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ನನ್ನ ತಮ್ಮನಿಗೆ. ಅಂಡ್ ಹಿ ಹಸ್ ಕಂಪ್ಲೀಟೆಡ್ ಹಿಸ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ಕೊಂಡ. ನನಗೆ ಇಷ್ಟೆಲ್ಲ ಓದಕ್ಕಾಗಲ್ಲ. ಸೊ ಅವನ್ದು ಟೋಟಲಿ ಅವನ ಅದರ ಎಜುಕೇಶನ್ ಮೇಲೆನೆ ತುಂಬಾ ಗಮನ ಕೊಟ್ಟ. ನಾನು ಓದಿದ್ದೀನಿ, ಇಲ್ಲ ಅಂತಿಲ್ಲ, ನನ್ನ ಬಗ್ಗೆ ಸ್ವಲ್ಪ ಹೋಗ್ಬೇಕು. ಐ ಆಲ್ಸೋ ಡನ್ ಮೈ ಮ್ಯಾಥ್ಸ್ ಕಮ್ಯುನಿಕೇಶನ್. 4th ರ್ಯಾಂಕ್ ಬಂದಿತ್ತು ನಂಗೆ. ವಾವ್, ಓದೋದ್ರಲ್ಲೂ ಫಸ್ಟ್. ಓಕೆ. ಸೊ ಹಂಗಾಗಿ ಬಟ್ ಅದೇ ಇವನ್ಗೆ ಓದೋದ್ರಲ್ಲಿ, ಐ ಮೀನ್ ಲಿಟ್ರೇಚರ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ನನಗೆ ಆಕ್ಟಿಂಗ್ ಅಲ್ಲಿ. ಓಕೆ ಓಕೆ ಓಕೆ. ಶರತ್, ನಿಮ್ಗೆ ಶ್ವೇತನ್ ಬಗ್ಗೆ ಎಷ್ಟು ಗೊತ್ತು? ಶ್ವೇತಾ ಹೇಗೆ ಅಂತೀರಾ? ಈಗ ಅವ್ರ ಫಿಲ್ಮ್ ಅಲ್ಲೆಲ್ಲ ಇಂಟ್ರೊಡ್ಯೂಸ್ ಆಗಿದ್ದಾರೆ. ಸೊ ಅವರ ಒಂದು ಫಿಲ್ಮ್ ಫೇಮ್ ಬಗ್ಗೆ ಏನ್ ಅನಿಸ್ತಾ ಇದೆ ನಿಮ್ಗೆ? ನನ್ಗೆ ನಮ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ, ತುಂಬಾ ಮೆಸೇಜಸ್ ಎಲ್ಲ ಫೇಸ್ಬುಕ್ ಅಲ್ಲಿ, ಫೋನ್ ತುಂಬಾ ಮೆಸೇಜಸ್ ಎಲ್ಲ ಕಳಿಸಿದ್ರು. ಆಮೇಲೆ ನಮ್ ಮೂವಿ ರಿಲೀಸ್ ಆದಾಗ್ಲೂ ಅಷ್ಟೇ, ನಮ್ದು ಆಫೀಸ್ ಇಂದ 50 ಜನ ಎಲ್ಲ ಒಟ್ಟಿಗೆ ಹೋಗಿ, ಇವಳು ಬಂದಿದ್ದ ನಮ್ ಜೊತೆ, ಎಲ್ಲ ಒಟ್ಟಿಗೆ ನೋಡಿದ್ರು ಮೂವಿನ. ಎಲ್ರಿಗೂ ತುಂಬಾ ಖುಷಿ ಆಯ್ತು. ಸ್ವಲ್ಪ ನಾರ್ತ್ ಇಂಡಿಯನ್ಸ್ ಇದ್ರು. ಇನ್ಫ್ಯಾಕ್ಟ್ ಇವ್ನು ಹೇಳ್ತಾರೆ ನಂಗೆ, ಫಸ್ಟ್ ಹೇಳದಂತ ಈ ತರ ನನ್ನ ಸಿಸ್ಟರ್ ಸಿಂಪಲ್ ಆಗಿ ಲವ್ ಸ್ಟೋರಿ ಬಗ್ಗೆ ಟ್ರೈಲರ್ ಎಲ್ಲ ಬಂದಾಗ ನೋಡೋ ಅಂತ ಇವ್ನಿಗೆ ಬಂದು ತೋರಿಸಿದ್ರಂತ ಆಫೀಸಲ್ಲಿ. ನೋಡಿದಿರೋ ಸಕ್ಕತ್ತಾಗಿದೆ ಇದು ಅಂತ. ಅದಕ್ಕೆ ಹೌದಾ ಅಂತ ಫಸ್ಟ್ ಎಲ್ಲ ಕೇಳ್ಕೊಂಡು, ಆಮೇಲೆ ಅದ್ ಯಾರು ಗೊತ್ತಾ ಅಂತಂತೆ. ಯಾರು ಅಂತಂದ್ರೆ, ಯಾರು ಅದೇ ಶ್ವೇತಾ ಶ್ರೀವಾತ್ಸವ್ ಅಂತ ಅಂತಂದ್ರೆ, ಅವ್ರು ನನ್ನ ಸಿಸ್ಟರ್ ಅಂದ್ರೆ, ಸುಮ್ನೆ ಆಮೇಲೆ ಅಮ್ಮ ಶ್ವೇತಾ ನೀನ್ ಪ್ಲೀಸ್ ನಮ್ಮ ಆಫೀಸಿಗೆ ಒಂದ್ಸತಿ ಬಂದ್ಬಿಡು, ಯಾರು ನಂಬ್ತಾನೆ ಇಲ್ಲ. ಹೋಗಿದ್ದೆ ಒಂದ್ಸಲಿ ಆಫೀಸ್ಗೆ, ಆಫೀಸ್ ಫ್ರೆಂಡ್ಸ್ ಜೊತೆಗೆಲ್ಲ, ಇಡೀ ಕಂಪನಿ ಇನ್ಫ್ಯಾಕ್ಟ್ ಬಂದಿದ್ರು. ಸೊ ಅವ್ರ ಜೊತೆ ಹೋಗಿದ್ದೆ. ಎಲ್ಲಿ ತುಂಬಾ ನಾನು ಹೇಳ್ದಂಗೆ ತುಂಬಾ ಶೈ, ವೆರಿ ರಿಸರ್ವ್, ಹೆಚ್ಚು ಮಾತಾಡಲ್ಲ. ಏನಿದ್ರು ಕೆಲಸದಲ್ಲೇ ಎಲ್ಲ ಟ್ಯಾಲೆಂಟ್ ಎಲ್ಲ ತೋರಿಸ್ತಾರೆ. ಸೊ ಆಫೀಸಲ್ಲಿ ಎಲ್ರು ನಂಗೆ ಆಕ್ಚುಲಿ ನಿಮ್ಮನ್ನ ಹೊಗಳೋದಕ್ಕಿಂತ ನಿಮ್ ತಮ್ಮನ ಬಗ್ಗೆ ಹೊಗಳಬೇಕು ನಾವೆಲ್ಲ. ಎಷ್ಟು ಹಾರ್ಡ್ ವರ್ಕಿಂಗ್ ಅಂತಂದ್ರೆ ಆಫೀಸಲ್ಲಿ, ವೆರಿ ಹೆಲ್ಪ್ಫುಲ್ ಅಂತ ಇವನ್ ಬಗ್ಗೆ ನನ್ಗೆ ಹೇಳಕ್ ಶುರು ಮಾಡಿದ್ರು ಆಫೀಸಲ್ಲಿ. ಐ ಫೆಲ್ಟ್ ವೆರಿ ಹ್ಯಾಪಿ. ವೆರಿ ವೆರಿ ಪ್ರೌಡ್. ಓಕೆ, ಸೂಪರ್. ನಿಮ್ಮಿಬ್ರಿಗೂ ಎಷ್ಟು ವರ್ಷ ಡಿಫ್ರೆನ್ಸ್ ಆಕ್ಚುಲಿ? 2.5 years. ಓಕೆ.
2.5 years. ಓಕೆ, ಚಿಕ್ಕವರಿಂದ ಹೇಗೆ ತುಂಬಾ ಜಗಳ ಮಾಡ್ತಿದ್ರಾ ಇಬ್ರು? ತುಂಬಾ ಏನು ಪ್ರೊಟೆಕ್ಟಿವ್ ಇದಿತ್ತಾ ನಿಮ್ಗೆ ತಮ್ಮನ ಬಗ್ಗೆ? ಹೇಗಿತ್ತು ಆಕ್ಚುಲಿ? ಪ್ರೊಟೆಕ್ಟಿವ್ ಆಫ್ ಕೋರ್ಸ್. ನಾನು ಇವತ್ತಿಗೂ ಅಷ್ಟೇ ಈಸ್ ಲೈಕ್ ಮೈ ಬ್ರದರ್ ಅನ್ನೋದಕ್ಕಿಂತ ಒಂಥರ ಮಗನ್ ತರಾನೇ ಫೀಲಿಂಗ್. ಐ ಹ್ಯಾವ್ ದಟ್ ಫೀಲಿಂಗ್ ಫಾರ್ ಮೆಟರ್ನಿಟಿ ಫೀಲಿಂಗ್ ಬಗ್ಗೆ. ಬಟ್ ಅಫ್ಕೋರ್ಸ್ ಹಂಗಂದ್ಬಿಟ್ಟು ಜಗಳ ಆಡದೆ ಇಲ್ಲ, ಏನಿಲ್ಲ, ಜಗಳ ಆಡಿದ್ವಿ ನಾವು ಎಷ್ಟು ಅಂತ. ಎಸ್ಪೆಷಲಿ ಅವಾಗೆಲ್ಲ WWF ಎಲ್ಲ ತುಂಬಾ ಫೇಮಸ್ ಆಗಿತ್ತು ಆಗ. ಆ ಟೈಮಲ್ಲಿ ಏನು ನನ್ ಜೊತೆ ರೆಸ್ಲಿಂಗ್ ಮಾಡಕ್ಕೆ ಹೊರಟ್ಬಿಟ್ಟಿದ್ದೆ ಚಿಕ್ಕ ವಯಸ್ಸಲ್ಲಿ. ಎಷ್ಟು ಜಗಳ ಆಡ್ತಿದ್ವಿ ಅಂತಂದ್ರೆ, ಇವನು ಸ್ವಲ್ಪ ಮುಂಗೋಪಿ, ಅವನು ಸಿಟ್ ಜಾಸ್ತಿ. ಅವ್ನೇನೋ ಇಷ್ಟ ಆಗಿಲ್ಲ, ರಿಮೋಟ್ ಕಂಟ್ರೋಲ್ ತಗೊಂಡೇನೋ ಟಿವಿ ಚೇಂಜ್ ಮಾಡಿದೇನೋ, ಜಗಳ ತಗೊಂಡ್ ಹಂಗ ತಲೆ ಮೇಲೆ ಕುಟ್ಟು ಬಿಡ್ತಿದ್ದ ನನ್ಗೆ. ಒಂದ್ಸತಿ ಬಂದ್ಬಿಟ್ಟು ಚಾಕು ಕೊಟ್ಬಿಟ್ಟು ಸೀರಿಯಸ್ಲಿ ಅಷ್ಟು ಜಗಳ ಆಡ್ತಾರೆ. ಸ್ಕೂಲಲ್ಲಿ ಕಾಲೇಜಲ್ಲಿ ನಿಮ್ಗೆ ಯಾರಾದ್ರೂ ರೇಗ್ಸಿ ಏನು ಕಟ್ಟಿರೋದು ಇದೆಯಾ? ನಿಮ್ಗೆ ಇಷ್ಟ ಇಲ್ಲ ಅಂದವ್ರು ಯಾರಾದ್ರೂ ರಾಖಿ ಕಟ್ಟಿದೀಯಾ? ಯಾರು ಕಟ್ತೀನಿ ಅಂತ ಕಟ್ಟಿಸ್ಕೊಳ್ತಾ ಇದ್ರಿ. ತುಂಬಾ ಒಳ್ಳೆ ಹುಡುಗ. ಓಕೆ, ನೀವು ಯಾರಿಗಾದ್ರೂ ಕಟ್ಟಿದ್ರಾ? ನಾನ್ ಕಟ್ಟಕೋರ ಇವಾಗ್ಲೂ ಓಡೋಗ್ತಾರೆ ಹುಡುಗರು. ಅವಾಗ್ಲೂ ಓಡೋಗ್ತಿದ್ರು, ಇವಾಗ್ಲೂ ಓಡೋಗ್ತಾರೆ. ಬಟ್ ಏನಂತಂದ್ರೆ ಸ್ಕೂಲಲ್ಲಿ ಹುಡುಗರ ಹತ್ರ ನಾವು ಗಿಫ್ಟ್ ಕಲೆಕ್ಟ್ ಮಾಡಕ್ಕೋಸ್ಕರ ಕಟ್ತಾ ಇದ್ವಿ. ಬಿಕಾಸ್ ನಮ್ಗೆ ಏನ್ ಅಂತ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ. ಅದ್ರಲ್ಲೂ 4th standard 5th standard 3rd standard ಅಲ್ಲಿ ಇದ್ದಾಗ ಅಷ್ಟು ಗೊತ್ತಾಗಲ್ಲ. ನಾವ್ ಯಾಕೆ ಮೇಯ್ನ ಕಟ್ಟಿದ್ವಿ ಅಂದ್ರೆ ಗಿಫ್ಟ್ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ. ₹1 ರಾಖಿ ಕಟ್ಟೋಣ, ಸೊ ದಟ್ ₹5 ಗಿಫ್ಟ್ ಕೊಟ್ರೆ ನಮ್ಗೆ ಲಾಭ. ನೈಸ್ ಥಾಟ್. ಕೊಡ್ತಿದ್ರಾ? ಇಬ್ರು ಹುಡುಗರು ಹತ್ತಿದ್ದು ಇದೆ ಸ್ಕೂಲಲ್ಲಿ, ನಾನು ರಾಖಿ ಕಟ್ಟಿದೆ ಅಂತ. ಅಯ್ಯೋ, ರಾಖಿ ಹಬ್ಬದ ಸ್ಪೆಷಲ್ ಆಗಿ ಹಾಗೆ ನಮ್ಮ ಶ್ವೇತಾ ಅವರು ಹಾಗೆ ಅವರ ಬ್ರದರ್ ಶರತ್ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾರೆ ಒಂದು ಅಣ್ಣ ತಂಗಿ ಸಾಂಗ್ ನ. ಆ ಹಾಡನ್ನ ನೋಡ್ಕೊಂಡು ಬನ್ನಿ, ಆಮೇಲೆ ಕಾರ್ಯಕ್ರಮ ಹಾಗೆ ಮುಂದುವರಿಯುತ್ತೆ. ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಡು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಹಾಗಾದ್ರೆ ಸೊ ಫಸ್ಟ್ ಶರತ್ ಅವ್ರನ್ನೇ ಕೇಳೋಣ. ಸೊ ಇದರಲ್ಲಿ ಆಲ್ಮೋಸ್ಟ್ 7 ಕ್ವಶನ್ಸ್ ಇರುತ್ತೆ. 7 ಕ್ವಶನ್ಸ್ ಅಲ್ಲಿ ಯಾರು ಹೇಗೆ ಆನ್ಸರ್ ಮಾಡ್ತಾರೆ, ಒಬ್ಬರ ಬಗ್ಗೆ ಒಬ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಜಸ್ಟ್ ಫಾರ್ ಫನ್ ಅಷ್ಟೇ ಇದು. ನೋ ಸೀರಿಯಸ್ ಜಾಬ್ ಹಿಯರ್. ಓಕೆ, ಯಾ, ಶ್ವೇತಂಗೆ ತುಂಬಾ ಇಷ್ಟ ಆಗುವಂತ ಕಲರ್ ಯಾವುದು? ಓಕೆ, ಓನ್ಲಿ ಬ್ಲ್ಯಾಕ್. ಓಕೆ, ಹೌದಾ ಶ್ವೇತಾ? ಬ್ಲ್ಯಾಕ್, ಎಸ್. ಅದ್ರ ಜೊತೆ ಇನ್ನೊಂದು ಕಲರ್ ಇದೆ, ಬ್ಲೂ. ಓಕೆ, 50-50. ಓಕೆ, ನೆಕ್ಸ್ಟ್ ಶ್ವೇತಂಗೆ ಇಷ್ಟ ಆಗುವಂತ ತುಂಬಾ ಇಷ್ಟ ಆಗುವಂತ ಊಟ ಅಥವಾ ತಿಂಡಿ ಡಿಶ್? ಬಿಸಿಬೇಳೆ. ಓಕೆ ಓಕೆ, ಶ್ವೇತಾ ಆನ್ಸರ್? ಪಲಾವ್ ತುಂಬಾ ಇಷ್ಟ. ಆಕ್ಚುಲಿ ಇಲ್ಲಿ ಸುಳ್ಳು ಹೇಳೋಂಗ್ ಇಲ್ವೇ ಇಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಆನ್ಸರ್ಸ್ ತಗೊಂಡು ಇಟ್ಕೊಂಡ್ಬಿಟ್ಟಿದೀವಿ ಇಲ್ಲಿ. ಸೊ ಅವ್ರು ಆಲ್ರೆಡಿ ಹೇಳಿರೋದ್ರಿಂದ ಯಾವ್ದು ಏನು ಅಂತ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ನಿಮ್ಮಿಬ್ಬರಿಗೂ ತುಂಬಾ ಜಗಳ ಆಗಿದ್ದು ಇದರಲ್ಲಿ ಯಾವ ವಿಷಯಕ್ಕೆ ಅಂತ? ತುಂಬಾ ವಿಷಯಕ್ಕೆ ನಾವೇ ಜಾಸ್ತಿ ಜಗಳ ಇವಾಗ ಆಡಲ್ಲ. ಯಾವ ವಿಷಯಕ್ಕೆ ಜಗಳ ಆಡ್ತಿದ್ವಿ ಅನ್ಸುತ್ತೆ? ಅದೇ ಟಿವಿ ನೋಡ್ಬೇಕಾದ್ರೆ ರಿಮೋಟ್ ನಾನು ಚಾನಲ್ ನೋಡ್ಬೇಕು. ಕರೆಕ್ಟ್, ಆಕ್ಚುಲಿ ಕರೆಕ್ಟ್. ಓಕೆ, ನೆಕ್ಸ್ಟ್ ಇದು ಬಂದ್ಬಿಟ್ಟು ಶ್ವೇತಂಗೆ ಮನೇಲಿ ಯಾರಂದ್ರೆ ತುಂಬಾ ಇಷ್ಟ ನಿಮಗೆ ಗೊತ್ತಿರೋಂಗೆ? ಅಮ್ಮ. ಇನ್ಕ್ಲೂಡಿಂಗ್ ಎವ್ರಿಬಡಿ? ಎಸ್, ಎವ್ರಿಬಡಿ.
ಆಲ್ರೆಡಿ ಕ್ಲೂ ಕೊಟ್ಬಿಟ್ರು, ಇನ್ನ ನೆಕ್ಸ್ಟ್ ಏನು ಹೇಳಂಗಿಲ್ಲ. ನಾನು ಇನ್ಕ್ಲೂಡ್ ಆಗಿದ್ದೀನಿ. ಅಲ್ಲ ಓಕೆ ಡಾಲಿ. ಕೊಟ್ಬಿಟ್ಟಾಗೋಯ್ತು. ಸೊ ದಿಸ್ ಇಸ್ ಚೀಟಿಂಗ್ ಆಕ್ಚುಲಿ. ನೋ, ಯು ಪೀಪಲ್ ಬೋತ್ ಆಫ್ ಯು ಚೀಟಿಂಗ್ ಆಕ್ಚುಲಿ. ಹೇಳ್ಬಿಟ್ರು. ಸೊ ಓಕೆ, ಕರೆಕ್ಟ್ ಆನ್ಸರ್. ಡಾಲಿ ಅಂದ್ರೆ ತುಂಬಾ ಇಷ್ಟ ಅಂತೆ. ಶ್ವೇತನ ಫೇವ್ರೆಟ್ ಫಿಲ್ಮ್, ಆಲ್ ಟೈಮ್ ಫೇವ್ರೆಟ್ ಫಿಲ್ಮ್ ಯಾವುದು? ದಿಲ್ ತೋ ಪಾಗಲ್ ಹೈ. ಅಬ್ಬಾ, ಕೂಲ್ ಮ್ಯಾನ್, ಸೀರಿಯಸ್ಲಿ. ಕರೆಕ್ಟ್ ಆನ್ಸರ್, ಕರೆಕ್ಟ್ ಆಗಿ ಆನ್ಸರ್ ಹೇಳಿದಿರಾ. ತುಂಬಾನೇ ಇಷ್ಟ ಶ್ವೇತಂಗೆ ದಿಲ್ ತೋ ಪಾಗಲ್ ಹೈ. ಓಕೆ, ಯಾವ ಗೇಮ್ ಅಂದ್ರೆ ತುಂಬಾ ಇಷ್ಟ ಆಟಗಳಲ್ಲಿ ಶ್ವೇತಂಗೆ? ಯೂಶಲಿ ಅವಳಿಗೆ ಆಟ ಕ್ರಿಕೆಟ್. ಯಾವ ಗೇಮ್ ಅಂದ್ರೆ ತುಂಬಾ ಇಷ್ಟ? ವಾಲಿಬಾಲ್. ನಾನೇನ್ ಹೇಳಿದೆ ಅಂದ್ರೆ ನಂಗೆ ಗೇಮ್ಸ್ ಅಷ್ಟೊಂದು ಔಟ್ಡೋರ್ ಗೇಮ್ಸ್ ಇಷ್ಟ ಇಲ್ಲ. ಅದನ್ನ ಹೇಳಕ್ ಹೊರಟ್ರಿ ನೀನು. ನನಗೆ ಥ್ಯಾಂಕ್ ಗಾಡ್ ಹೇಳ್ತಾ ನಾನು, ಬಟ್ ಚೆಸ್ ಅಂತ ಹೇಳಿದ್ದೆ. ಚೆಸ್ ಆಟ ಅಂದ್ರೆ ತುಂಬಾ ಇಷ್ಟ ಆಕ್ಚುಲಿ. ಓಕೆ, ಅವ್ರಿಗೆ ಯಾವ ಕೆಲಸ ಮಾಡಿದ್ರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ? ಇಲ್ಲಿವರೆಗೂ ನೀವು ಅಬ್ಸರ್ವ್ ಮಾಡಿರೋ ಹಂಗೆ ಶ್ವೇತಂಗೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ದು ಯಾವ ಕೆಲಸಗಳು ಮಾಡಿದಾಗ? ಅವಳು ಶೂಟಿಂದ ಬಂದರೆ ಅವಳು ಇಫ್ ಶಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಶಿ ಡಿಡ್ ದಟ್ ಡೇ ಖುಷಿಯಾಗಿರ್ತಾಳೆ ಅನ್ಕೊಂತೀನಿ. ಜನರಲೈಸ್ ಮಾಡಿ ಹೇಳಿದಾದ್ರೆ ಇನ್ನೊಂದು ಕ್ಲೂ ಕೊಡ್ತಾ ಇದ್ದೀನಿ. ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಆಗಿ ಮುಗಿಸಿ ಇಫ್ ಶಿ ಸ್ಯಾಟಿಸ್ಫೈಡ್ ದಟ್ ಶಿ ಇಸ್ ಡನ್ ದ ರೈಟ್ ಜಾಬ್ ವಿತ್ ದ ಪ್ರಾಜೆಕ್ಟ್. ಓಕೆ, ವಿಲ್ ರಿವೀಲ್ ದ ಆನ್ಸರ್. ನಾನು ಹೇಳಿದೆ ಆನಿಮಲ್ ರಿಲೇಟೆಡ್ ಸರ್ವಿಸ್ ಏನಾರು ಮಾಡಿದ್ರೆ ಇಟ್ಸ್ ವೆರಿ ಸ್ಯಾಟಿಸ್ಫೈಯಿಂಗ್. ಸೋಶಿಯಲ್ ವರ್ಕ್ ಅಲ್ಲಿ ತುಂಬಾ ನಿಮ್ಗೆ ಗೊತ್ತಿತ್ತು, ಬಟ್ ತಲೆಗೆ ಹೊಳಿಲಿಲ್ಲ. ಅದಕ್ಕೆ ಜನರಲೈಸ್ ಮಾಡಿ ಅಂತ ಹೇಳಿದ್ದು. ಬಟ್ ಅವ್ನ್ ಗೊತ್ತದು. ನೀವು ಡೇ ಅಲ್ಲಿ ಯೋಚನೆ ಮಾಡಿದ್ರೆ ಅಲ್ವಾ, ಪರ್ಸನಲಿ ಅವ್ರಿಗೆ ಯಾವ್ದಿದು ಅನ್ನೋದು ನೀವು ಯೋಚನೆ ಮಾಡಲಿಲ್ಲ. ಬಟ್ ಓಕೆ, ನೋ ಪ್ರಾಬ್ಲಮ್. Yes, yours is done actually. So almost 50 to 60% you got the marks ಅಂತ ಅನ್ಸುತ್ತೆ. ಶ್ವೇತನ್ ಬಗ್ಗೆ ಒಂದು 60% ತಿಳ್ಕೊಂಡಿದ್ದಾರೆ ಶರತ್. ನಿಜವಾಗ್ಲೂ ವೆರಿ ಗುಡ್ ಬ್ರದರ್ ಅಂಡ್ ಸಿಸ್ಟರ್ ಅಂತ ಹೇಳ್ಬೋದು. ಸೊ ಶ್ವೇತಾ ಶರತ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ವೆಲ್ ಸ್ಟಾರ್ಟ್ rapid fire. yes same questions. ಫಸ್ಟ್ ನಿಮ್ಗೆ ಯಾವ ಶರತ್ಗೆ ಇಷ್ಟ ಆಗೋಂತ ಯಾವ ಕಲರ್ ಇಷ್ಟ ಆಗೋದು? ಯಾವ ಕಲರ್? Black. Right? Correct. Okay. Yes, correct. But you are not confident. ಇಲ್ಲ black. Correct. Okay, you got it. Correct. Okay. Next, ಯಾವ ಡಿಶ್ ಅಂದ್ರೆ ತುಂಬಾ ಇಷ್ಟ? ಊಟ ಅಂದ್ರೆ ಯಾವ್ದು ಇಷ್ಟ ಅವ್ರಿಗೆ? ನಿಮ್ಮ ಮನೇಲಿ ಮಾಡೋ ಯಾವ ಅಡಿಗೆ? ಅವನಿಗೆ ಸ್ವೀಟ್ಸ್ ಇಷ್ಟ, ನನ್ಗೆ ಗೊತ್ತಿರಂಗೆ. ಅಮ್ಮ ಮಾಡೋ ಅಡಿಗೆ ಅಡಿಗೆ ವಿಷಯದಲ್ಲಿ ಅವ್ನು ತುಂಬಾ ಫಸ್ಸಿ. ಅಮ್ಮ ಅಂತೂ ಪಾಪ ದಿನಾಗ್ಲೂ ಇದ್ ಮಾಡ್ತಿರ್ತಾರೆ. ಬಟ್ ಪೂರಿ ಸಾಗು ಇಷ್ಟ. ಕರೆಕ್ಟಾ? ಇಲ್ಲ ಇಲ್ಲ, ಏನು ಹೇಳ್ದ? ಬಿಸಿಬೇಳೆ ಬಾತ್. ಓಕೆ, ಶರತ್ಗೆ ತುಂಬಾ ಇಷ್ಟ ಆಗುವಂತ ಅಮ್ಮ ಮಾಡೋ ಬಟ್ ಪೂರಿ ಸಾಗುನು ಇಷ್ಟ. ಅದು ಇಷ್ಟನಾ? ಓಕೆ, ರೈಟ್. ನೆಕ್ಸ್ಟ್, ಶರತ್ಗೆ ಆಲ್ ಟೈಮ್ ಫೇವ್ರೆಟ್ ಫಿಲ್ಮ್ ಅಂದ್ರೆ ಯಾವ್ದು? ಅಪ್ಪ ಇವಂದ ಯಾವ್ದೋ ಇರುತ್ತೆ, ಒಂದ್ ಯಾವ್ದೋ ನನ್ಗೆ ಅವ್ರ ಹೆಸರು ಪ್ರೊನೌನ್ಸ್ ಮಾಡಕ್ ಆಗದಿರೋ ತರ ಯಾವ್ದೋ ಇರುತ್ತೆ. ನನ್ ಪಾಸ್, ನಂಗೆ ಗೊತ್ತಿಲ್ಲ ಇದು. ಯಾಕೆ ಆತರ ಹೇಳ್ತಿರೋದು? ಯಾಕೆಂತಂದ್ರೆ ಐ ಮೀನ್ ಫಸ್ಟ್ ಆಫ್ ಆಲ್ ನನ್ಗೆ ಗೊತ್ತು ಯಾವ್ದೋ ಒಂದು ತುಂಬಾ ಕಷ್ಟ ಇರೋ ಹೆಸರು, ಯಾವ್ದೋ ಇಂಗ್ಲಿಷ್ ಮೂವಿ ಯಾವ್ದೋ ಇರುತ್ತೆ. ಕೌಬಾಯ್ಸ್ ತರದ್ ಯಾವ್ದೋ ಇರುತ್ತೆ. ಜಾಂಗೋ ಸಮಥಿಂಗ್, ಅದ ಕೌಬಾಯ್ಸ್ ಏನೋ. The Good, the Bad, the Ugly. Oh, okay. Yes, ಶರತ್ ಫೇವ್ರೆಟ್ ಫಿಲ್ಮ್ ಅದು ಆಕ್ಚುಲಿ. But she was close. ನೀವು ಹೇಳಿದಿರಾ, ತುಂಬಾ ಕ್ಲೋಸ್ ಬಂದಿದ್ದೀರಾ. ಓಕೆ, ಯಾವ ಆಟ ಶರತ್ಗೆ ತುಂಬಾ ಇಷ್ಟ? ಕ್ರಿಕೆಟ್. ಫುಟ್ಬಾಲ್. ಕರೆಕ್ಟ್. ಓಕೆ, ತುಂಬಾ ತಿಳ್ಕೊಂಡಿದ್ದೀರಾ ತಮ್ಮ ಬಗ್ಗೆ. ಓಕೆ, ಯಾವ ಕೆಲಸ ಮಾಡಿದ್ರೆ ಅವ್ರು ತುಂಬಾ ಹ್ಯಾಪಿ ಆಗಿರ್ತಾರೆ? ನಿದ್ರೆ ಮಾಡಿದ್ರೆ. ಫುಲ್ ಡೆಡ್ ಆಪೋಸಿಟ್ ಹೇಳ್ಬಿಟ್ರಿ ಇದನ್ನ. ಇವಾಗ ಕಂಪ್ಯೂಟರ್ ಅನ್ಸುತ್ತೆ. ಇಲ್ಲ, ಶರತ್ಗೆ ಆಟ ಆಡೋದಂದ್ರೆ ತುಂಬಾ. ಯಾವಾಗ ಆಟ ಆಡಕ್ ಟೈಮ್ ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತಾರೆ. ಅದು ಆಕ್ಚುಲಿ ಹೌದಲ್ವಾ? ಕರೆಕ್ಟ್. ಆಲ್ಮೋಸ್ಟ್ ಸೇಮ್. ನೀವು ಕೂಡ ಅವ್ರ ಬಗ್ಗೆ ಆಲ್ಮೋಸ್ಟ್ 60 to 70 ತಿಳ್ಕೊಂಡಿದ್ದೀರಾ. ಅವನಕ್ಕಿಂತ ಜಾಸ್ತಿ ನಾನು ತಿಳ್ಕೊಂಡಿದ್ದೀನಿ. ಏನ್ ಅನ್ಸುತ್ತೆ, ತಿಳ್ಕೊಂಡಿದಾರಾ?
ಶ್ವೇತಾ ನಿಮ್ಗೆ ಏನನ್ಸುತ್ತೆ? ಶರತ್ ತುಂಬಾ ತಿಳ್ಕೊಂಡಿದಾರ? ಅವ್ನು ನನ್ನ ಬಗ್ಗೆ ಅಷ್ಟೊಂದೆಲ್ಲ ತಿಳ್ಕೊಳಕ್ ತಲೆನೇ ಕೆಡ್ಸ್ಕೊಳ್ಳೋಂತ ಅವ್ನು ಅಲ್ವೇ ಅಲ್ಲ ಅವನು. ಅಷ್ಟೇ, ಏನು ಮಾಡಕ್ಕಾಗಲ್ಲ. ನನ್ನ ಬಗ್ಗೆನೇ ಇಲ್ಲ, ನಾವು ಅಮ್ಮನ ಬಗ್ಗೆ ಕೇಳಿ, ನಾವು ಅಪ್ಪನ ಬಗ್ಗೆ ಕೇಳಿ, ಡಾಲಿ ಬಗ್ಗೆ ಕೇಳಿದ್ರು ಅದು ಅಷ್ಟೊಂದೆಲ್ಲ ಐ ಮೀನ್ ಏನ್ ಬೇಕೋ ಹೆಲ್ಪ್ ಮಾಡ್ತಾನೆ ಅಷ್ಟೇ, ಬಟ್ ಏನ್ ಇಷ್ಟ ಅಂತೆಲ್ಲ ಆ ತರ ಸ್ವಭಾವ ಅಲ್ಲ ಒಂದು. ಸೊ ಹಂಗಾಗಿ ಇಷ್ಟ ಹೇಳಿದ್ದೆ, ಐ ಆಮ್ ವೆರಿ ಹ್ಯಾಪಿ. ಇಷ್ಟ ಆದ್ರೂ ಗೊತ್ತಾರ ಅವ್ನು ನನ್ನ ಬಗ್ಗೆ ಅಂತ. ಓಕೆ, ಈ ಒಂದು ಖುಷಿಲಿ ಈ ಗೇಮ್ ತುಂಬಾನೇ ಚೆನ್ನಾಗಾಯ್ತು ಅಂತ ಅನ್ನಿಸ್ತಾ ಇದೆ. ಚೆನ್ನಾಗಿತ್ತು. ವಿ ಬೋತ್ ಎಂಜಾಯ್ಡ್ ಆಕ್ಚುಲಿ. ಓಕೆ, ಇದೇ ಖುಷಿಲಿ ರಾಖಿ ಹಬ್ಬಕ್ಕೆ ಬ್ರದರ್ ಅಂಡ್ ಸಿಸ್ಟರ್ದು ಒಂದು ಹಾಡು ನೋಡ್ಕೊಂಡ್ ಬಂದ್ಬೇಡ ಅಲ್ವಾ? ಓಕೆ ಶೋರ್. ರಾಖಿ ಹಬ್ಬ ದಿವಸ ನಾವು ನಿಮ್ಗೆ ನಿಜವಾಗ್ಲೂ ಸ್ವೀಟ್ ಸಿಸ್ಟರ್ ಅಂಡ್ ಬ್ರದರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಸಿದೀವಿ ಅಂತ ಹೇಳ್ಬೋದು. ಸೊ ಈಗ ಇನ್ನೊಂದು ಅಣ್ಣ ತಂಗಿ ಬಗ್ಗೆ ಇರುವಂತ ಒಂದು ಸೋದರ ಸೋದರಿ ಬಗ್ಗೆ ಇರುವಂತ ಒಂದು ಹಾಡನ್ನ ನೋಡ್ಕೊಂಡ್ ಬನ್ನಿ, ಆಮೇಲೆ ಕಾರ್ಯಕ್ರಮ ಹಾಗೆ ಮುಂದುವರಿಯುತ್ತೆ. ಅಣ್ಣಯ್ಯ ಬಲವಂತೆ ತಂಗಿಗೆ ತಾಯಿಯಾದೆ ನೀನು ನನಗೆ, ತಂದೆಯಾದೆ ನೀನು ನನಗೆ. ಅಣ್ಣಯ್ಯ ಹೃದಯವಂತ, ನೀನು ಹೃದಯವಂತ. ಫಾರ್ಮ್ ಕೊಡ್ತಾರೆ ಬನ್ನಿ. ಹೋಗಿ ಹೋಗಿ. ಎಸ್, ನಿಜವಾಗ್ಲೂ ರಾಖಿ ಹಬ್ಬ ದಿವಸ ನಿಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಶ್ವೇತಾ ಮತ್ತೆ ಶರತ್ ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಸಿದೀವಿ. ಇವತ್ತು ತುಂಬಾನೇ ಅವರು ಖುಷಿಯಾಗಿದ್ದಾರೆ, ಯಾಕಂದ್ರೆ ಅವರೇ ಎಷ್ಟೊಂದ್ ಸರಿ ನಮ್ ಬಗ್ಗೆ, ನಮ್ ಬ್ರದರ್ಗೆ ನನ್ ಬಗ್ಗೆ ಎಷ್ಟು ಗೊತ್ತು ಅನ್ನೋಂಥದ್ದು ಅವ್ರಿಗೆ ಗೊತ್ತಿರ್ಲಿಲ್ಲ. ಸೊ ತಿಳ್ಕೊಂಡಿದ್ದಾರೆ ಅನ್ನೋಂತ ಖುಷಿ ಇಬ್ಬರಿಗೂ ಕೂಡ ಇದೆ ಅಂತ ಅನ್ಕೊಂಡಿದೀವಿ. ಸೊ ಥರ್ಡ್ ಸೆಗ್ಮೆಂಟ್ ಅಲ್ಲೂ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಸ್ಕ್ಸ್ ಇದೆ. ಸೊ ಅದಿಲ್ಲ ಏನು ಅಂತ ನೋಡೋಣ ಬನ್ನಿ. ಶ್ವೇತಾ, ನಿಮ್ಗೆ ರಾಖಿ ಹಬ್ಬ ದಿವಸ ಇಲ್ಲಿವರೆಗೂ ಅವ್ರು ಕೊಟ್ಟಿರೋಂತಹ ಗಿಫ್ಟ್ ಅಲ್ಲಿ ತುಂಬಾ ಸ್ಪೆಷಲ್ ಅನ್ಸಿದ್ದು, ಇಷ್ಟ ಆಗಿದ್ದು ಯಾವ್ದು? ಅಫ್ಕೋರ್ಸ್ ಈಗ ಏನೇ ಕೊಡೋದಕ್ಕಿಂತ ಕೊಡೋ ಗಿಫ್ಟ್ಸ್ ಎಲ್ಲನೂ ಅಫ್ಕೋರ್ಸ್ ಇಷ್ಟ ಆಗುತ್ತೆ. ಬಟ್ ಚಿಕ್ಕ ವಯಸ್ಸಲ್ಲಿ ಅವನೇನೇ ಒಂದು ಚಿಕ್ಕ ಚಾಕ್ಲೇಟ್ ತಂದು ಕೊಟ್ರು ಅದು ತುಂಬ ತುಂಬ ನನಗೆ ಬೆಲೆ ಬಾಳೋದು ಅಂತ ಅನಿಸ್ತಾ ಇತ್ತು. ಯಾಕೆಂತಂದ್ರೆ ಆ ವಯಸ್ಸಲ್ಲಿ ಅವನಂತೂ ನನಗಿನ್ ಚಿಕ್ಕವನು ಆಬ್ವಿಯಸ್ಲಿ. ಸೊ ಆ ಗಿಫ್ಟ್ ಕೊಡ್ಬೇಕು ನಮ್ಮ ಮಕ್ಕಳಿಗೆ ಅಂತಿತ್ತಲ್ಲ, ಸೊ ಆ ಫೀಲಿಂಗೇನೆ ವೆರಿ ಸ್ಪೆಷಲ್. ಅದೇ ತುಂಬಾ ಖುಷಿ ಆಗುತ್ತೆ, ಪ್ರೀತಿ ಆಗುವಂಥದ್ದು. ಸೊ ಇಲ್ಲಿವರೆಗೂ ಅವ್ರು ಕೊಟ್ಟಿರೋ ಇದರಲ್ಲಿ ಯೂಶಲಿ ಕೊಡೋದು ದುಡ್ಡೇ ಕೊಡ್ತಾರೆ ಅಲ್ವಾ? ಇಲ್ಲ, ಇವ್ನು ನನಗೆ ದುಡ್ಡು ಕೊಡ್ತಾ ಇರಲಿಲ್ಲ. ಏನಾರೋ ಸಾಫ್ಟ್ ಟಾಯ್ಸು ಅಥವಾ ಡ್ರೆಸ್ಸು ಅಥವಾ ಚಾಕ್ಲೇಟ್ಸ್. ಚಾಕ್ಲೇಟ್ಸೇ ಜಾಸ್ತಿ, ಯಾಕೆಂದ್ರೆ ಕಮ್ಮಿ ಅಲ್ವಾ ಅದಕ್ಕೆ. ಲಾಸ್ಟ್ ಇಯರ್ ರಾಖಿ ಕಟ್ಟಿದಾಗ ಏನ್ ಕೊಟ್ಟಿದ್ರಿ ಶ್ವೇತಂಗೆ ಗಿಫ್ಟ್? ಲಾಸ್ಟ್ ಇಯರ್ ಚಾಕ್ಲೇಟ್ಸ್ ಕೊಟ್ಟಿದ್ರಾ? ಕಮ್ಮಿ ಇದರಲ್ಲಿ ವರ್ಕೌಟ್ ಆಗ್ಬಿಡುತ್ತೆ ಅಂತ. ಶರತ್ ಅಲ್ದೆ ನಿಮ್ಮ ಕಸಿನ್ ಬ್ರದರ್ಸ್ಗೆ ಯಾರಿಗಾದ್ರೂ ಟೈಮ್ ಮಾಡ್ತೀರಾ? ನನ್ಗೆ ಇನ್ನೊಬ್ಬ ಬ್ರದರ್ ಇದ್ದಾರೆ, ಶ್ರೇಯಸ್ ಅಂತ. ಅವನು ಇವನು ನಂಗೆ ವ್ಯತ್ಯಾಸನೇ ಇಲ್ಲ, ಇಬ್ಬರು ಒಂದೇನೆ ನಂಗೆ. ಆ್ಯಂಡ್ ನನ್ಗೆ ಅಕಸ್ಮಾತ್ ಹೋಗಕ್ಕೆ ಅವ್ರಿರೋದು ಮಲ್ಲೇಶ್ವರಮಲ್ಲಿ. ಸೊ ಹಂಗಾಗಿ ನಾನು ಹೋಗೋಕ್ಕಾಗಿಲ್ಲ ಅಂತಂದ್ರು ನಾನು ಅವನಿಗೆ ಹೆಂಗಾರೋ ಮಾಡಿ ತಲುಪಿಸ್ತೀನಿ ರಾಖಿ ಮನೆಗೆ. ಎಸ್, ವೀಕೆಂಡ್ ಬರ್ತಿದ್ರೆ ಅಥವಾ ಯಾವಾಗಲಾರು ಒಟ್ನಲ್ಲಿ ಅವನಿಗೆ ರಾಖಿ ತಲುಪಿಸ್ತೀನಿ ನಾನು. ಆ್ಯಂಡ್ ಇಬ್ಬರೂ ನನಗೆ ಸೇಮ್, ಶ್ರೇಯಸ್ ಆ್ಯಂಡ್ ಶರತ್ ಇಬ್ಬರೂ ಅಷ್ಟೇ, ಬೋತ್ ಆರ್ ದ ಸೇಮ್ ಫಾರ್ ಮಿ. ಹೇಗನ್ಸುತ್ತೆ ಈ ಒಂದು ಫೀಲಿಂಗ್ ರಾಖಿ ಕಟ್ಟೋದು ಬ್ರದರ್ ಅಂಡ್ ಸಿಸ್ಟರ್ಗೆ ಈ ಫೆಸ್ಟಿವಲ್ ಬಂದಾಗ? ಹೇಗನ್ಸ್ತಿರುತ್ತೆ ನಿಮಗೆ? ಜಸ್ಟ್ ಫನ್ ಅಷ್ಟೇ, ಜಸ್ಟ್ ಫನ್. ಬಟ್ ಏನಂತಂದ್ರೆ ವಿ ಆರ್ ಹ್ಯಾಪಿ ದಟ್ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಮಲ್ಲಿ. ಬಟ್ ಕೆಲವರೆಲ್ಲ ತುಂಬಾ ಗಿಫ್ಟ್ಸ್ ಬಗ್ಗೆ ತುಂಬಾ ಯೋಚನೆ ಮಾಡೋರು ದೇ ವಿಲ್ ಬಿ ವೆರಿ ಹ್ಯಾಪಿ, ಗಿಫ್ಟ್ ಸಿಗತ್ತವದು ಅಂತ. ಬಟ್ ನಮ್ಗೆ ಏನಂತಂದ್ರೆ ಯಾವಾಗ ಏನ್ ಕೇಳಿದ್ರು ಕೊಡಿಸ್ತಾನಲ್ವಾ. ಸೊ ಹಂಗಾಗಿ ಅದೇ ದಿವಸ ಬರ್ಬೇಕು ಅಂತ ಏನಿಲ್ಲ. ಸೊ ಹಂಗಾಗಿ ಮೇ ಬಿ ಎವ್ರಿ ಡೇ ಇಸ್ ಲೈಕ್ ದ ಸೇಮ್ ಬಾಂಡಿಂಗ್ ಇಸ್ ದೇರ್. ಸೊ ಒಂದ್ ಸ್ಪೆಷಲ್ ದಿವಸ ಏನ್ ಬೇಡ ನಮ್ಗೆ. ವಿ ಆರ್ ಹ್ಯಾಪಿ, ಇಟ್ಸ್ ಜಸ್ಟ್ ಫನ್. ಓಕೆ, ಈಗ ಒಂದ್ ಸ್ವಲ್ಪ ಒಂದು ಹಾಡಿನ ಒಂದು ಇದಕ್ಕೆ ಹೋಗೋಣ. ಏನಂತಂದ್ರೆ ನಿಮ್ಮಿಬ್ರಿಗೂ ಇಷ್ಟ ಆಗುವಂತ ಚೈಲ್ಡ್ಹುಡ್ ಅಲ್ಲೂ ಹಾಡ್ತಾ ಇದ್ದಂತ ಹಾಡುಗಳು ಅಂದ್ರೆ ಯಾವ್ದು?
ಡ್ಯೂ ರಿಮೆಂಬರ್ ನಾವು ಸ್ಕೂಲ್ ಡೇಸಲ್ಲಿ ತುಂಬ ನಾವು ಒಬ್ರಿಗೊಬ್ರು ಹಾಡ್ಕೋತಾ ಇದ್ದಿದ್ದು ಫೂಲೋಂಕ ತಾರೋಂಕ ಫೂಲೋಂಕ ತಾರೋಂಕ ಸಬ್ಕಾ कहना है 1000 में मेरी बहना है सारी उम्र हमें संग रहना है फूलों का तारों का सबका कहना है सुपर ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ರಾಜ್ ಮ್ಯೂಸಿಕ್ ವೀಕ್ಷಕರಿಗೆಲ್ಲ ಹ್ಯಾಪಿ ರಕ್ಷಾ ಬಂಧನ್.